ಎಲ್ಲರೂ ಸದಾ ಸಮಾಧಾನವಾಗಿ ನಾವು ಕೂತ್ಕೊಳ್ಳೋಣ. ಆತ್ಮೀಯ ದೇವಜನರೇ, ಎಲ್ಲರೂ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. ಅಷ್ಟು ಮಾತ್ರವಲ್ಲ, ದೇವರು ನಿಮಗೆ ನಿಮ್ಮ ಕುಟುಂಬಕ್ಕೆ ಸುಕ್ಷೇಮವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಕಾರಣ ಇಷ್ಟೇ, ನಾವು ಯಾವಾಗ ದೇವರನ್ನ ಪ್ರೀತಿಸ್ತೇವೋ ಅಥವಾ ದೇವರನ್ನ ಹಂಬಲಿಸುತ್ತೇವೋ, ದೇವರ ಆ ಪ್ರೀತಿಯ ಸಾನ್ನಿಧ್ಯಾನವನ್ನು ಅನುಭವಿಸ್ತಾ ಇರ್ತೇವೋ, ಆ ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ಸದಾ ದೇವರು ನಮ್ಮೊಟ್ಟಿಗಿರ್ತಾನೆ. ಯಾಕೆಂದರೆ ನಮ್ಮ ದೇವರು ಸುಕ್ಷೇಮಕ್ಕೆ ಆಧಾರವಾಗಿರುವಂಥ ದೇವರು. ಆತನೇ ಯೆಹೋವ ರಫ, ಆರೋಗ್ಯದಾಯಕನಾಗಿರುವ ದೇವರು. ಬರೀ ಶಾರೀರಿಕವಾದಂಥ ಆರೋಗ್ಯ ಅಲ್ಲ, ಮಾನಸಿಕವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ವಿಶೇಷತೆಯಲ್ಲೂ ಸದಾ ಸಂಪೂರ್ಣವಾದಂಥ ಆರೋಗ್ಯವನ್ನು ಕೊಡುವಂಥ ಯೆಹೋವ ರಫ ಆತನಾಗಿದ್ದಾನೆ. ನಿಮ್ಮೆಲ್ಲರ ಪ್ರಾರ್ಥನೆ ಮೂಲಕವಾಗಿ ಪ್ರತ್ಯೇಕವಾಗಿ 18ನೇ ತಾರೀಕು ಶನಿವಾರ ಸಂಜೆ ನಡೆದಂಥ ಉಜ್ಜೀವನ ಕೂಟ ಮುಂಡಗೋಡಿನ ಇಂಡೋರ್ನ ಬೆಥೆಸ್ದಾ ಚಾರಿಟಬಲ್ ಟ್ರಸ್ಟ್ನ ಮೂಲಕವಾಗಿ ನಡೆದಂಥ ಕೂಟದಲ್ಲಿ ದೇವರು ಬಲವಾಗಿ ಚಲಿಸಿದನು. ಅಷ್ಟು ಮಾತ್ರವಲ್ಲ, ಎಕ್ಸ್ಪೆಕ್ಟೇಷನ್ ಮಾಡುವುದಕ್ಕಿಂತಲೂ 2,000 ಜನರನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಆ ಕೂಟದಲ್ಲಿ ಸರಿಸುಮಾರು 3,000ಕ್ಕಿಂತಲೂ ಹೆಚ್ಚು ಜನರು ಆ ಕೂಟದಲ್ಲಿ ಭಾಗವಹಿಸಿದರು. ಮತ್ತು ಕಾಂಪೌಂಡಿನ ಹೊರಗಡೆ ಸದ ನೂರಾರು ಸಂಖ್ಯೆಯಲ್ಲಿ ಜನರು ಹೊರಗಡೆ ನಿಂತಿದ್ರು. ಅದನ್ನು ಆರ್ಗನೈಸ್ ಮಾಡಿದಂಥ ಬೆಥೆಸ್ದಾ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಿರಿಯರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಅವರೆಲ್ಲರೂ ಸದಾ ಬಹಳ ಆಶ್ಚರ್ಯಪಟ್ಟರು. ಏನಂದರೆ, ನಾವು 2 ಕ್ವಿಂಟಲ್ ಮಾತ್ರ ರೈಸನ್ನು ಹಾಕಿದ್ವಿ, ಇವಾಗ ಮತ್ತೆ 1-1.5 ಕ್ವಿಂಟಲ್ ರೈಸನ್ನು ಮತ್ತೆ ನಾವು ಹಾಕ್ತಾ ಇದ್ದೇವೆ. ಜನಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸಮ್ಮುಖದಲ್ಲಿ ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿರಿ. ಬರುವ ದಿನಮಾನಗಳಲ್ಲಿ 10,000, 20,000, 50,000, 1,00,000 ಜನರ ಒಟ್ಟುಗೂಡುವಿಕೆಗಾಗಿ ದೇವರ ಸಮ್ಮುಖದಲ್ಲಿ ನಾವು ಬೇಡುವಂತರಾಗೋಣ. ಯಾಕೆಂದರೆ ಈ ಭೂಮಂಡಲದಲ್ಲಿರುವಂಥ ಎಲ್ಲ ಮಾನವರು ಆತನವರಾಗಿದ್ದಾರೆ. ಈ ಕರ್ನಾಟಕವೂ ಸದಾ ಆತನದಾಗಿದೆ. ಈ ರಾಜ್ಯದಲ್ಲಿ ದೇವರು ನಮ್ಮನ್ನು ಸಾಗಿಸಿಕೊಂಡು ಬಂದಿದ್ದಾನೆ. ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಮಾನವರು ಕಲ್ವಾರಿ ಪ್ರೀತಿಯನ್ನು ಅರಿತುಕೊಳ್ಳಬೇಕು. ಕಲ್ವಾರಿ ಕೃಪೆಯಲ್ಲಿ ಮರೆಮಾಚಿ ದೇವರು ಈ ವರ್ಷದಲ್ಲಿ ಒಂದು ದೊಡ್ಡ ಉಜ್ಜೀವನದ ಮಳೆಯನ್ನು ಸುರಿಸಲಿಕ್ಕಾಗುವಂತೆ ದೇವರು ಕೃಪೆ ಮಾಡುವುದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸದಾ ಪ್ರತಿದಿನದ ನಿಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಗಳಲ್ಲಿ ಪ್ರಾರ್ಥಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಜನರೇ, ವಿಶೇಷವಾಗಿ ದೇವರಾತ್ಮನು ಇವತ್ತು ನಮ್ಮ ಸಂಗಡ ಮಾತನಾಡಲಿಕ್ಕೆ ಹೋಗ್ಲಿಕ್ಕಿದ್ದಾನೆ. ನಾವೆಲ್ಲರೂ ಸದಾ ಶ್ರದ್ಧಾ ಭಕ್ತಿಯಿಂದ ಈ ಸಂದೇಶವನ್ನು ಆಲಿಸುತ್ತಿರುವಂಥ ದೇಶ ವಿದೇಶಗಳಲ್ಲಿರುವಂಥ ಆತ್ಮೀಯ ಕನ್ನಡಿಗರು, 31,000ಕ್ಕಿಂತಲೂ ಮಿಗಿಲಾದಂಥ ಸಬ್ಸ್ಕ್ರೈಬ್ಸ್ ಕುಟುಂಬಗಳಿಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ನಾವೆಲ್ಲರೂ ಸದಾ ಈ ಸಂದೇಶವನ್ನು ನಾವು ಕೇಳುವುದು ಮಾತ್ರವಲ್ಲ, ಈ ಸಂದೇಶವನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಮತ್ತು ಕುಟುಂಬ ಪ್ರಾರ್ಥನೆಗಳ ವಿಷಯದಲ್ಲಿ ನಡೆಯುವಂಥ ಝೂಮ್ ಮೀಟಿಂಗ್ ವಿಷಯದಲ್ಲಿ ಅನೇಕರಿಗೆ ನೀವು ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಈ ಸಂದೇಶ ಮುಗಿದ ತಕ್ಷಣವೇ ಅನೇಕ ಜನರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಆತ್ಮೀಯರಿಗೆ ತಪ್ಪದ ರೀತಿಯಲ್ಲಿ ಈ ಸಂದೇಶವನ್ನು ಶೇರ್ ಮಾಡ್ತೀರಿ. ಮತ್ತು ಅವರು ಸದಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕವಾಗಿ ನಿಮ್ಮ ಹಾಗೆ ಅವರು ಆತ್ಮಿಕತೆಯಲ್ಲಿ ಬೆಳೀತಾರೆ ಎಂಬುದಾಗಿ ಒಂದು ನಂಬಿಕೆಯಿಂದ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ. ಈ ಕಾರ್ಯವನ್ನು ನಡೆಸಿರಿ. ಈಗಾಗಲೇ ಟೈಟಲನ್ನು ನೋಡಿದ ಹಾಗೆ ಉದಯ ಕಾಲದ ಮುಂಜಾವಿನ ಪ್ರಾರ್ಥನೆ ಹೇಗೆ ಎಂಬುದಾಗಿ ಟೈಟಲ್ ನಿಮಗೆ ಈಗ ಆಲ್ರೆಡಿ ಸಿಕ್ಕಿದೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ದೇವರಿಗೆ ಬಹು ಇಷ್ಟವಾದಂಥ ಒಂದು ಸಂಗತಿಯಾಗಿರುವಂಥದ್ದಾಗಿದೆ. ಪ್ರಾರ್ಥನೆ ಅಂದ್ರೇನೆ ಮನುಷ್ಯನ ಆತ್ಮವು ಪರಿಶುದ್ಧಾತ್ಮನ ಒಡಗೂಡಿ ಆತನ ಕೃಪಾಸನದ ಮುಂಭಾಗದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡು ತನಗಿರುವ ಬೇಡಿಕೆಗಳನ್ನು ಆತನ ಸನ್ನಿಧಾನದಲ್ಲಿ ಇಡುವುದೇ ನಿಜವಾದಂಥ ಪ್ರಾರ್ಥನೆ. ಮನುಷ್ಯನ ಆತ್ಮವು ಪರಿಶುದ್ಧಾತ್ಮನ ಒಡಗೂಡಿ ಆತನ ಕೃಪಾಸನದ ಮುಂಭಾಗದಲ್ಲಿ ಬಂದು ಆತನಿಗೆ ಪ್ರಾರ್ಥಿಸಿಕೊಳ್ಳುವುದೇ, ಅಂದರೆ ಸಂಭಾಷಣೆ ಮಾಡುವುದೇ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಪ್ರಾರ್ಥನೆ ಕ್ರಿಸ್ತನ ಉಸಿರು, ಪ್ರಾರ್ಥನೆ ಕ್ರೈಸ್ತರ ಉಸಿರು ಎಂಬುದಾಗಿ ನಾನು ಪದೇ ಪದೇ ಹೇಳ್ತೇನೆ. ಎಷ್ಟು ಸಂದೇಶಗಳನ್ನು ವಿಶ್ವದಾದ್ಯಂತ ಇರುವಂಥ ಸೇವಕರುಗಳು
ಪ್ರಾರ್ಥನಾ ವಿಷಯದಲ್ಲಿ ಕೊಡುತ್ತಲೇ ಇದ್ದಾರೆ, ಮುಂದೆ ಸದಾ ಕೊಡುತ್ತಲೇ ಇರ್ತಾರೆ. ಯಾಕೆಂದರೆ ಪ್ರಾರ್ಥನೆಯೇ ಕ್ರೈಸ್ತರ ಜೀವನ ನಾಡಿ, ಪ್ರಾರ್ಥನೆಯೇ ಉಜ್ಜೀವನದ ಕಿಡಿ, ಪ್ರಾರ್ಥನೆಯೇ ಆ ಸರ್ವಶಕ್ತನ ನಾಮವನ್ನು ಘನಪಡಿಸುವಂತ ಒಂದು ಮಹಿಮೆಯಾದಂಥ ಕ್ರಿಯೆ. ನೀನು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಗೆ ಪರಲೋಕದಲ್ಲಿ ಉತ್ತರ ತುಂಬಿಕೊಂಡಿರ್ತದೆ, ಉತ್ತರ ತುಂಬಿ ತುಳುಕ್ತಾ ಇದೆ ಪರಲೋಕದಲ್ಲಿ. ನೀ ನಿರಾಸೆ ಆಗಬೇಡ, ತಕ್ಕ ಸಮಯದಲ್ಲಿ ನಿನ್ನ ಪ್ರಾರ್ಥನೆಗೆ ದೇವರು ಪ್ರತ್ಯುತ್ತರವನ್ನ ಆತನು ಕಳಿಸುವಂತನಾಗಿದ್ದಾನೆ. ಆದರೆ ದೇನಾಕೆ ಸ್ತೋತ್ರವಾಗಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ನಿನ್ನ ಪ್ರಾರ್ಥನೆ ಹೇಗಿದೆ? ಬಹಳ ಜನ ಹೇಳ್ತಾರೆ ಏನಂದ್ರೆ, ನಾನು ಅವಾಗವಾಗ ಪ್ರಾರ್ಥನೆ ಮಾಡ್ತೇನೆ. ಇದು ಸುಳ್ಳಾದ ಸಂಗತಿ. ಅವಾಗವಾಗ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಯಾವತ್ತೂ ಸದಾ ಆತನು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಅವಾಗವಾಗ ಪ್ರಾರ್ಥನೆ ಮಾಡೋಕೆ ಆ ಪ್ರಾರ್ಥನೆ ಸದಾ ಪರಲೋಕಕ್ಕೆ ಏರಿ ಹೋಗೋದಿಲ್ಲ. ಪ್ರಾರ್ಥನೆಗೆ ಒಂದು ಪದ್ಧತಿ ಇರಬೇಕು, ಪ್ರಾರ್ಥನೆಗೆ ಸಿದ್ಧತೆ ಇರಬೇಕು, ಪ್ರಾರ್ಥನೆಗೆ ಸಮಯ ಇರಬೇಕು, ಪ್ರಾರ್ಥನೆಗೆ ಒಂದು ಸ್ಪಷ್ಟತೆ ಇರಬೇಕು. ಪ್ರಾರ್ಥನೆಗೆ ಸಿದ್ಧಪಾಟು ಇಲ್ಲದೆ ಹೋದ್ರೆ ಆ ಪ್ರಾರ್ಥನೆಗಳು ಎನಿಸೋದಿಲ್ಲ. ಬೆನಾಕೆ ಸ್ತೋತ್ರವಾಗಲಿ ಪ್ರೀತಿಯುಳ್ಳ ದೇವಜನರೇ, ನಾನು ನೀನು ಅಂದುಕೊಂಡ ಹಾಗೆ ಕಷ್ಟದ ಸಮಯದಲ್ಲಿಯೋ ಅಥವಾ ಒಂಟಿತನದ ಸಮಯದಲ್ಲಿಯೋ, ಯಾರೋ ನಮ್ಮಿಂದ ದೂರ ಆದಾಗ, ಯಾರಿಂದಲೋ ಕೈ ಬಿಡಲ್ಪಟ್ಟಾಗ, ಕೊರತೆಗಳು ಬಂದಾಗ, ಅನಾರೋಗ್ಯ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಆರ್ಥಿಕವಾದ ಮುಗ್ಗಟ್ಟುಗಳು ಬಂದಂತಹ ಸಂದರ್ಭದಲ್ಲಿ ನಾವು ಮಾಡುವಂತ ಪ್ರಾರ್ಥನೆಗಳು ಅದು ನಿಜವಾದಂತ ಪ್ರಾರ್ಥನೆಗಳಲ್ಲ. ನಿಜವಾದ ಪ್ರಾರ್ಥನೆ ಏನೆಂದರೆ, ಪದ್ಧತಿ ಪ್ರಕಾರವಾಗಿ ಯಥಾ ಪ್ರಕಾರವಾಗಿ ಪ್ರತಿದಿನ ಯಾವ ಸಮಯ, ಯಾವ ವಿಧವಾದಂತ ಸ್ಥಿತಿ ಇದ್ರು, ಯಾವ ವಿಧವಾದ ಪ್ರತಿಕೂಲಗಳಿದ್ರು, ಯಾವುದೇ ವಿಧವಾದ ತಡೆಗಳಿದ್ರು, ಆ ಸಮಯ ದೇವರಿಗೆ ಮೀಸಲಾಗಿಡಬೇಕು. ದೇವರಿಗೆ ಪ್ರತ್ಯೇಕವಾದ ಒಂದು ಸ್ಥಳವನ್ನ ನಿಮ್ಮ ಹೃದಯದಲ್ಲಿ ಮಾತ್ರವಲ್ಲ, ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ಆ ಸ್ಥಳವನ್ನ ಮೀಸಲಿಡಬೇಕು. ಆ ಪ್ರಾರ್ಥನೆಗೆ ಎಂಥ ವಿಧವಾದಂತ ತಡೆಗಳು ಬಂದರೂ ಸದಾ ಆ ಪ್ರಾರ್ಥನೆಗಾಗಿ ನೀನು ಸಿದ್ಧವಾಗಿ ನಿಂತು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ನಿನ್ನ ಬದುಕಿನಲ್ಲಿ ಎಂಥ ತಡೆಗಳಿದ್ರೂ ಸದಾ ದೇವರು ಒಡೆದಾಕ್ತಾನೆ. ಎಂಥ ವಿಧವಾದಂಥ ಶತ್ರುಗಳ ಕಾರ್ಯ ಇದ್ರೂ ಅದನ್ನ ದೇವರು ಒಡೆದಾಕ್ತಾನೆ. ಎಂಥ ವಿಧವಾದ ಬಲಹೀನತೆ ಇದ್ರೂ ದೇವರು ಅದನ್ನ ತೆಗೆದು ಹಾಕ್ತಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಗಮನಿಸ್ರಿ, ಪ್ರಾರ್ಥಿಸಿ ಸಮಯಕ್ಕೆ ತಕ್ಕ ಹಾಗೆ ಪದ್ಧತಿ ಪ್ರಕಾರವಾಗಿ ಸಿದ್ಧಪಾಟು ಮಾಡಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿದಂತ ಕುಟುಂಬಗಳನ್ನ ನೋಡ್ರಿ, ಅವರ ಮನಸ್ಥಿತಿಗಳನ್ನ ನೋಡ್ರಿ, ಅವರ ಪರಿಸ್ಥಿತಿಗಳನ್ನ ನೋಡ್ರಿ, ಅವರು ಮಾಡುವ ಪ್ರಯತ್ನಗಳನ್ನು ನೋಡ್ರಿ. ದೇವರು ಉನ್ನತವಾದಂಥ ಸ್ಥಿತಿಯಲ್ಲಿ ಅವರನ್ನ ಇಟ್ಟಿರುತ್ತಾರೆ, ಉನ್ನತವಾದಂಥ ಸ್ಥಿತಿನಲ್ಲಿ ಇಟ್ಟಿರ್ತಾನೆ. ಬೈಬಲಲ್ಲಿ ನಾವು ನೋಡುವಂತರಾಗಿದ್ದೇವೆ. ದಿನಾಕೆ ಸ್ತೋತ್ರವಾಗಲಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತನು ನಾಜೂಕಾಗಿ ನನ್ನ ನಿನ್ನ ಹಾಗೆ ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡಲಿಲ್ಲ. ಆತನ ಕುರಿತು ಬೈಬಲ್ ಹೇಳ್ತದೆ, ಲೂಕನು ಬರೆದ ಸುವಾರ್ತೆ ದಿನಾಕೆ ಸ್ತೋತ್ರವಾಗಲಿ 22ನೇ ಅಧ್ಯಾಯದ 39ನೇ ವಚನ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ, ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ, ದಿನಾಕೆ ಸ್ತೋತ್ರವಾಗಲಿ ಯಥಾ ಪ್ರಕಾರವಾಗಿ ಎಂಬುದಾಗಿ ಕರೀಬಹುದು. ಪದ್ಧತಿ ಪ್ರಕಾರ, ಆತನಿಗೊಂದು ಪದ್ಧತಿ ಇತ್ತು, ಆತನಿಗೊಂದು ನಿಯಮ ಇತ್ತು. ಆತನು ಪ್ರತ್ಯೇಕವಾಗಿ ಪ್ರಾರ್ಥನೆಗೋಸ್ಕರವಾಗಿಯೇ ಅದನ್ನ ಪ್ರತ್ಯೇಕಿಸಲ್ಪಟ್ಟವನಾಗಿದ್ದನು. ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ದಿನಾಕೆ ಸ್ತೋತ್ರವಾಗಿ ಪ್ರತಿ ಸಂಜೆ ವೇಳೆಯಲ್ಲಿ ಹಗಲೆಲ್ಲ ತನ್ನ ಸೇವಾ ಕಾರ್ಯವನ್ನ ಮುಗಿಸಿದ ನಂತರ, ಪ್ರತಿಯೊಬ್ಬ ಜನರ ಅಗತ್ಯತೆಗಳನ್ನು ಸಂಧಿಸಿದ ನಂತರ, ತನ್ನ ಕಾರ್ಯ ಮುಗಿದ ನಂತರ ಆತನು ಬೇರೆ ಯಾರ ಜೊತೆಯಲ್ಲಿ ಕೂತುಕೊಂಡು ಮಾತನಾಡುತ್ತಾ ಇರಲಿಲ್ಲ. ಬೇರೆ ಯಾವುದು ಸದಾ ಆತನಿಗೆ ನಿರೀಕ್ಷೆ ಇರಲಿಲ್ಲ. ಪ್ರತಿ ದಿನ ಪದ್ಧತಿ ಪ್ರಕಾರ ಆತನು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗುತ್ತಾ ಇದ್ದಾನಂತೆ. ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರತಿ ದಿನ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದಾನಂತೆ. ಅಷ್ಟು ಮಾತ್ರವಲ್ಲದೆ, ಇದೇ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದ
37ನೇ ವಚನವನ್ನು ನಾವು ಗಮನಿಸುವಾಗ, ಆತನು ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎಣಿಸಿಕೊಳ್ಳುವಂತ ಗುಡ್ಡದಲ್ಲಿ ಇಳ್ಕೊಳ್ತಾ ಇದ್ದಾನಂತೆ. ಹಲ್ಲೆಲೂಯಾ, ದೇವಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವರೇ, ಪ್ರತಿ ಸಾಯಂಕಾಲ ಅಲ್ಲ, ಇಲ್ಲಿ ಬರೆಯಲ್ಪಟ್ಟಿರುವಂತಹ ಸಂಗತಿ ಏನು ಗೊತ್ತಾ? ಪ್ರತಿ ರಾತ್ರಿಯಲ್ಲಿಯೂ ಆತನು ಎಣ್ಣೆ ಮರದ ಗುಡ್ಡ, ಅಂದರೆ ಅದಕ್ಕೆ ಒಲಿವ ಮರಗಳ ಗುಡ್ಡ ಎಂಬುದಾಗಿ ಕರೆಯಲ್ಪಡ್ತಾರೆ. ಒಲಿವ ಮರದ ಗುಡ್ಡ, ಅದಕ್ಕೆ ಇನ್ನೊಂದು ಹೆಸರೇನೆಂದರೆ, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂತಹ ಹೆಸರು ಗೆತ್ಸೆಮನೆಯ ತೋಟ. ಎಣ್ಣೆಯ ಗಾಣದ ಒಂದು ಒಲಿವ ಎಣ್ಣೆಯ ಬೀಜಗಳ ಗಾಣದ ಎಣ್ಣೆಯನ್ನು ತೆಗೆದುವಂತಹ ಒಂದು ಸ್ಥಳ ಗೆತ್ಸೆಮನೆ ತೋಟ. ಆ ಸ್ಥಳಗಳಲ್ಲಿ ಸಾಯಂಕಾಲ ವೇಳೆಯಲ್ಲಿ ಮತ್ತು ರಾತ್ರಿ ವೇಳೆಯಲ್ಲಿ, ಹಗಲೆಲ್ಲ ದೇವಾಲಯದಲ್ಲಿ, ಹಗಲೆಲ್ಲ ಜನರನ್ನ ಸಂಧಿಸುತ್ತಾ ಅದ್ಭುತಗಳನ್ನ ನಡೆಸುತ್ತಾ ಯೇಸು ಸ್ವಾಮಿ ಸಂಜೆ ಮತ್ತು ರಾತ್ರಿಯಲ್ಲಿ ಆ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ದೇವಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ಬರೀ ಸಾಯಂಕಾಲ ಮಾತ್ರ ಅಲ್ಲ, ರಾತ್ರಿ ಮಾತ್ರ ಅಲ್ಲ. ಬೈಬಲ್ ಹೇಳ್ತದೆ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 35ನೇ ವಚನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಇನ್ನು ಮುಂಚಾನೆ ಮೊಬ್ಬಿರುವಾಗಲೇ ಆತನು ರಾತ್ರಿಯಲ್ಲಿ, ಅಂದರೆ ಕತ್ತಲೆಯಲ್ಲಿ, ದೇವಕ್ಕೆ ಸ್ತೋತ್ರವಾಗಲಿ, ಅರಣ್ಯಕ್ಕೆ ಹೋಗಿ ಅಲ್ಲಿ ಏಕಾಂಗಿಯಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನಂತೆ. ದೇವಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಗಮನಿಸಿ ಆತ್ಮೀಯ ದೇವಜನರೇ, ಯೇಸು ಸ್ವಾಮಿ ಆತನು ಮಾಡಿದಂತಹ ಪ್ರಾರ್ಥನೆಗಳು ಅವಾಗವಾಗ ಮಾಡ್ತಾ ಇರಲಿಲ್ಲ. 3.5 ವರ್ಷಗಳ ಕಾಲ ಆತನು ಆತ್ಮಾಭಿಷೇಕವನ್ನು ಹೊಂದಿದ ನಂತರ ಆತನು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಸಾವಿರಾರು ಜನಸಂಖ್ಯೆಯನ್ನ ಆತನು ಸಂಧಿಸಿ ಅವರ ಕಣ್ಣೀರನ್ನು ಒರೆಸಿ ಅವರಿಗೆ ಬೇಕಾದಂಥ ಅದ್ಭುತಗಳನ್ನು, ಕುರುಡರಿಗೆ, ಕುಂಟರಿಗೆ, ಕಿವುಡರಿಗೆ, ಮೂಗುದೇವುಗಳನ್ನು, ಕುಷ್ಠರೋಗಿಗಳಿಗೆ, ಅನೇಕ ವಿಧವಾದಂಥ ಈ ಲೋಕದ ಇಚ್ಛೆಗಳಿಗೆ, ಪಾಪದಲ್ಲಿ ಬಿದ್ದಂಥ ವ್ಯಭಿಚಾರಿಗಳಿಗೆ, ಅನಾಥರಿಗೆ, ದಿಕ್ಕಿಲ್ಲದರಿಗೆ, ಬಡವರಿಗೆ ಸಂಧಿಸುತ್ತಾ ಪರಲೋಕದ ಶುಭವಾರ್ತೆಯನ್ನು ಸಾರಿ ಯೇಸು ಸ್ವಾಮಿ ದಣಿದರೋ ಇಲ್ವೋ ಗೊತ್ತಿಲ್ಲ, ದೇವಕ್ಕೆ ಸ್ತೋತ್ರವಾಗಲಿ, ಅಷ್ಟು ಜನರನ್ನು ಸಂಧಿಸುವುದು ಕಷ್ಟಕರವಾದಂಥ ಸಂಗತಿ. ಯಾಕೆಂತ ಹೇಳಿದರೆ, ನಾವು ಸದಾ ಸೇವೆ ಮಾಡ್ತೇವೆ, 1 ಗಂಟೆ 1.5 ಗಂಟೆ ಮಾತನಾಡಿದರೆ ದೇವಕ್ಕೆ ಸ್ತೋತ್ರವಾಗಲಿ, ನಮ್ಮ ಹಾಟ್ ಬಾಯ್ನಲ್ಲಿ ಬರ್ತದೆ. ಆದರೆ ಏಸಯ್ಯ ಈ ಲೋಕದಲ್ಲಿ ಬೆಳಗಿಂದ ಸಂಜೆಯವರೆಗೂ ಆತನು ತನ್ನ ಕಾರ್ಯವನ್ನು ಮಾಡಿ, ಸಾಯಂಕಾಲದಲ್ಲಿಯೂ ರಾತ್ರಿಯಲ್ಲಿಯೂ ಇನ್ನು ಉದಯ ಕಾಲದಲ್ಲಿ ಎಲ್ಲರೂ ಹೇಳೋದಕ್ಕಿಂತ ಮೊದಲೇನೆ ಆತನು ಎದ್ದು ಅರಣ್ಯಕ್ಕೆ ಹೋಗಿ ತಂದೆಯಾದ ದೇವರ ಬಳಿನಲ್ಲಿ ಆತನು ಪ್ರಾರ್ಥನೆ ಮಾಡಿದನು. ಆತ್ಮೀಯ ದೇವಜನರೇ, ಆತನು ಮಾಡಿದಂಥ ಆ ಪ್ರಾರ್ಥನೆ ದೇವಕ್ಕೆ ಸ್ತೋತ್ರವಾಗಲಿ ಆತನಿಗೆ ಶಕ್ತಿಯನ್ನು ಕೊಡುತ್ತಾ ಇತ್ತು. ಹಗಲೆಲ್ಲ ಜನರನ್ನು ಸಂಧಿಸುವುದಕ್ಕೆ ಬಲವನ್ನು ಕೊಡುತ್ತಾ ಇತ್ತು. ಸ್ವತಃ ದೇವರಾಗಿದ್ದು ದೇವಕುಮಾರನಾಗಿರುವ ಯೇಸು ಸ್ವಾಮಿಗೆ ಅಷ್ಟೊಂದು ಪ್ರಾರ್ಥನೆ ಅವಶ್ಯಕತೆ ಇರುವುದಾದರೆ ಇವತ್ತು ನಿನ್ನ ಪರಿಸ್ಥಿತಿ ಏನು? ಇವತ್ತು ನಿನ್ನ ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇದೆಯಾ? ಪ್ರಾರ್ಥನೆ ವೇದಿ ನಿನ್ನ ಮನೆಯಲ್ಲಿ ಇದೆಯಾ? ಎಷ್ಟೊತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ? ಅದಕ್ಕಾಗಿ ಒಂದು ಸಮಯ ನಿಗದಿಯನ್ನು ನೀವು ಮಾಡ್ಕೊಂಡಿದ್ದೀರಾ? ಅದಕ್ಕೋಸ್ಕರವಾಗಿ ನೀವು ಉದಯ ಕಾಲದಲ್ಲಿಯೋ, ಸಂಜೆಯಲ್ಲಿಯೋ, ರಾತ್ರಿಯಲ್ಲಿಯೋ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಆತ್ಮೀಯ ದೇವಜನರೇ, ಇವತ್ತು ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗಬೇಕು. ಯಾಕೆಂತ ಹೇಳಿದರೆ, ನಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ, ಬಿಡುಗಡೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ದೇವಕ್ಕೆ ಸ್ತೋತ್ರವಾಗಲಿ. ಇವತ್ತು ನನ್ನನ್ನು ಪ್ರೀತಿಪೂರ್ವಕವಾಗಿ ಗಮನಿಸಿರಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ಕುಟುಂಬದಲ್ಲಿ ಬಿಡುಗಡೆಗಳು ಹೊಂದಬೇಕಂದ್ರೆ, ನಿನ್ನ ಆತ್ಮಿಕತೆ ಜೀವಿತ ಉಜ್ಜೀವನವಾಗಬೇಕಂದ್ರೆ, ನಿನ್ನ ಸೇವೆ ಉಜ್ಜೀವನವಾಗಬೇಕಂದ್ರೆ, ಸಭೆಗಳಲ್ಲಿ ಪುನರ್ಜೀವನವಾಗಬೇಕಂದ್ರೆ, ಸಭೆಗಳಲ್ಲಿ ಇನ್ನೂ ಉಜ್ಜೀವನದ ಬೆಂಕಿ ಯಾವಾಗಲೂ ಹೊತ್ತಿ ಹುರಿಬೇಕಂದ್ರೆ, ನೀನು ಮಾತ್ರವಲ್ಲ, ನಿನ್ನ ಕುಟುಂಬ ಮಾತ್ರವಲ್ಲ, ನೀನು ಹೋಗುವಂತ ಸಭೆ, ನೀನು ಹೋಗುವಂತ ಸಭೆಯ ವಿಶ್ವಾಸಿಗಳು, ಜೊತೆಯಲ್ಲಿ ಸೇವಕರುಗಳ ಕುಟುಂಬಗಳು ಯೇಸುವಿನ ನಾಮದಲ್ಲಿ
ನೀವು ಆ ಪ್ರಾರ್ಥನೆ ಇರುವಂತ ಆ ಬೆಂಕಿಯ ಒಟ್ಟಿಗೆ ನೀವು ಒಟ್ಟಾಗಿ ಪದ್ಧತಿ ಪ್ರಕಾರವಾಗಿ ಪ್ರತಿ ದಿನವೂ ಸದಾ ಸಮಯ ನಿಗದಿ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಸಭೆಗಳಲ್ಲಿ ಆತ್ಮಿಕ ಉಜ್ಜೀವನವನ್ನ ಕಳಿಸುವಂಥದ್ದೇ ಪ್ರಾರ್ಥನೆ ಆಗಿರುವಂಥದ್ದಾಗಿದೆ. ನಿಮ್ಮ ಕುಟುಂಬಗಳಲ್ಲಿ ಬಿಡುಗಡೆಯನ್ನು ತರುವಂಥದ್ದೇ ಪ್ರಾರ್ಥನೆ ಆಗಿರುವಂಥದ್ದಾಗಿದೆ. ಅನೇಕ ವರ್ಷಗಳಿಂದ ಆಗದೇ ಇರುವಂತಹ ಮಹತ್ತಾದ ಕಾರ್ಯಗಳನ್ನು ನಡೆಸುವುದೇ ಪ್ರಾರ್ಥನೆ ಆಗಿರುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ. ಮೆಥಡಿಸ್ಟ್ ಸಭೆಗಳನ್ನು ಮಾಡಿದಂತಹ ಜಾನ್ ವೆಸ್ಲಿ ಅವರ ಜೀವಿತದ ಸಾಕ್ಷ್ಯ ನೋಡುವಾಗ ಹಗಲು ರಾತ್ರಿ ಅವರು ಪ್ರಾರ್ಥನೆ ಮಾಡುತ್ತಲೇ ಅಮೆರಿಕ ಮತ್ತು ಇಂಗ್ಲೆಂಡ್ ದೇಶದಲ್ಲಿ ದೇವಕ್ಕೆ ಸ್ತೋತ್ರವಾಗಿ ದೊಡ್ಡ ದೊಡ್ಡ ಸಭೆಗಳನ್ನು ಕಟ್ಟಿ ಇವತ್ತು ವಿಶ್ವದಾದ್ಯಂತ ಆ ಸಭೆಗಳ ಉಜ್ಜೀವನಕ್ಕೆ ಅವರು ಕಾರಣರಾದರು. ಆತ್ಮೀಯ ದೇವಜನರೇ, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ನಮಗೆ ನಿಜವಾಗ್ಲೂ ಸದಾ ದೇವರನ್ನ ಪ್ರೀತಿಸುವ ಮನೋಭಾವನೆ ನಮಗಿರುವುದಾದರೆ, ಆತನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ಆತನ ಮೇಲೆ ನಂಬಿಕೆ ಇರುವುದಾದರೆ, ಇವತ್ತಿನಿಂದ ನಿಮ್ಮ ಪ್ರಾರ್ಥನಾ ಜೀವಿತ ಬದಲಾಗಲಿ. ಸಮಯಕ್ಕೆ ನಿಗದಿ ಮಾಡಿಕೊಂಡು ಒಂದು ಸ್ಥಳವನ್ನ ನೀನು ಸಿದ್ಧಪಾಟು ಮಾಡಿಕೊಂಡು ಆ ಪ್ರಾರ್ಥನೆಗೆ ಹೋಗುವಾಗ ಒಂದು ಸಿದ್ಧಪಾಟಿನಿಂದ ಹೋಗಬೇಕು. ಸುಮ್ಮನೆ ಹೋಗಿ ಮೊಣಕಾಲೂರಿ ಗಂಟೆ ಕಣ್ಣು ಮುಚ್ಚೋದು, ಕಣ್ಣು ತೆಗೆಯೋದು, ಆ ಕಡೆ ನೋಡೋದು, ಈ ಕಡೆ ನೋಡೋದು, ಆ ಶಬ್ದ ಮಾಡೋದು, ಇದು ಶಬ್ದ ಮಾಡೋದು, ಮೊಬೈಲ್ನಲ್ಲ ಮತ್ತೆ ಎತ್ಕೊಳ್ಳೋದು, ಅದರಲ್ಲಿ ಯಾರು ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಯಾರು ನನಗೆ ಬೆಳಗಿನ ಗುಡ್ ಮಾರ್ನಿಂಗ್ ಕಳಿಸಿದ್ದಾರೆ, ಯಾರು ನನಗೆ ಲೈಕ್ ಮಾಡಿದ್ದಾರೆ ಎಂಬುದಾಗಿ ನೋಡೋದು, ಇದೆಲ್ಲ ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮೊದಲೇ ನೀನು ನಿನ್ನ ಮನಸ್ಸಿನಲ್ಲಿ ಪ್ರತ್ಯೇಕವಾಗಿ ಅಂದುಕೊಳ್ಬೇಕು, ಇಂತಿಂಥ ಸಂಗತಿಗಳಿಗಾಗಿ ಇವತ್ತು ನಾನು ಪ್ರಾರ್ಥನೆ ಮಾಡಬೇಕು. ಇದೇ ಸಿದ್ಧಪಾಠ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಪ್ರಾರ್ಥನೆಗೆ ಹೋಗ್ಬೇಕು. ಯಾಕೆಂದರೆ ಪ್ರಾರ್ಥನೆಗೆ ಕೇಳುವಂಥ ದೇವರು, ಪ್ರಾರ್ಥನೆಯನ್ನು ಕೇಳುವಂಥ ದೇವರು ದೇವಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ಗುಣಗುಟ್ಟುವ ಹಾಗೆ ಪ್ರತಿದಿನ ಬೇಡುವ ಪ್ರಾರ್ಥನೆಗಳನ್ನೇ ದೇವರು ಅಂಗೀಕಾರ ಮಾಡಿಕೊಳ್ಳೋದಿಲ್ಲ. ಒಂದು ಸಾರಿ ಪ್ರಾರ್ಥನೆ ಮಾಡಿದ ಮೇಲೆ ಆ ಪ್ರಾರ್ಥನೆ ದೇವರು ಅಂಗೀಕಾರ ಮಾಡಿಕೊಂಡಿರ್ತಾನೆ, ಉತ್ತರವನ್ನು ಪರಲೋಕದಲ್ಲಿ ಇಟ್ಟಿರ್ತಾನೆ. ಒಂದು ವೇಳೆ ಆ ಕ್ಷಣದಲ್ಲಿಯೇ ಆತನ ಚಿತ್ತಕ್ಕೆ ಅದು ಒಪ್ಪುವುದಾದರೆ ಆ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನು ದೇವರು ಕಳಿಸೇ ಬಿಡ್ತಾನೆ. ಆದರೆ ನಾವು ಏನು ಮಾಡ್ತೀವಿ ಅಂದರೆ, ಹೇಳಿದಂತಹ ಪ್ರಾರ್ಥನೆಗಳನ್ನೇ, ಪ್ರತಿದಿನವೂ ಮಾಡುವಂತಹ ಪ್ರಾರ್ಥನೆಗಳನ್ನೇ ಬಾಯ್ಪಾಠ ಮಾಡಿಕೊಂಡು ಅದನ್ನ ಬಹಳ ರಮ್ಯವಾಗಿ, ಮನೋಹರವಾಗಿ, ರಸವತ್ತಾಗಿ, ವಾಕ್ಯರಣಬದ್ಧವಾಗಿ ಅದನ್ನ ಪ್ರಾರ್ಥನೆ ಮಾಡ್ತೇವೆ. ಬಹಳ ಜನ ಅನ್ಕೊಂಡಿರ್ತಾರೆ, ದೇವಕ್ಕೆ ಸ್ತೋತ್ರವಾಗಲಿ, ನನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ ಅಂತ. ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ದೇವರು ಹೇಳುವಂತ ಸಂಗತಿ ಏನ್ ಗೊತ್ತಾ? ಮನುಷ್ಯರು ನೋಡುತ್ತಾನೆ ಎಂಬುದಾಗಿ ಉದ್ದ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಗಳನ್ನ ಪರಲೋಕದ ದೇವರು ಅಂಗೀಕಾರ ಮಾಡಿಕೊಳ್ಳೋದಿಲ್ಲ. ಪ್ರಾರ್ಥನೆ ಹೇಗಿರಬೇಕು ಗೊತ್ತಾ? ಪ್ರತಿ ದಿನವೂ ಹೊಸ ವಿಷಯಗಳು ಕ್ರೋಢೀಕರಿಸಲ್ಪಡಬೇಕು. ಪ್ರತಿ ದಿನವೂ ಸದಾ ಹೊಸ ದರ್ಶನಗಳನ್ನು ದೇವರು ಕೊಡು ಎಂಬುದಾಗಿ, ಈ ದಿನದ ನನ್ನ ಪ್ರಯಾಣದಲ್ಲಿ, ಈ ದಿನದ ಸೇವೆಯಲ್ಲಿ, ಈ ದಿನದ ನನ್ನ ಕರ್ತನೆ ಸ್ವಾಮಿ ಹೋಗುವ ಸ್ಥಳಗಳಲ್ಲಿ ನಿನ್ನ ಚಿತ್ತ ಏನಿದೆಯೋ, ಯಾವ ಸಂಗತಿಗಳನ್ನು ಇವತ್ತು ನನಗೋಸ್ಕರವಾಗಿ ನೀನು ಇಟ್ಟಿದೆಯೋ, ಯಾವ ಕಾರ್ಯಗಳನ್ನು ನಾನು ಮಾಡಬೇಕೋ, ದೇವಾ ಕರ್ತನೆ ನನ್ನ ಬಲಪಡಿಸು. ಈ ಹಗಲೊತ್ತಲೆಲ್ಲ ದೇವರ ಕರ್ತನೆ ಸ್ವಾಮಿ ನೀನು ಯಾವ್ಯಾವ ಸಂಗತಿಗಳನ್ನು ನನಗಿಟ್ಟಿದೆಯೋ ಆ ಕಾರ್ಯಗಳನ್ನು ನಡೆಸು. ಅದರೊಟ್ಟಿಗೆ ನಮ್ಮ ಸುತ್ತಮುತ್ತಲು ಕಾಣುತ್ತಿರುವಂಥ ಭಯಾನಕವಾದ ಪರಿಸ್ಥಿತಿಗಳು, ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಕಾಣಲ್ಪಡುವಂಥ ಹಿಂಸೆಗಳು, ಕೃತ್ಯಗಳು, ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಪಾಪ ಕ್ರಿಯೆಗಳನ್ನು ಪಟ್ಟಿ ಮಾಡಿಕೊಂಡು, ದೇವರೇ ಕರ್ತನೆ ಇವುಗಳನ್ನ ದೇವರೇ ನೀನು ಸಂಧಿಸು, ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ಕೊಡು ಎಂಬುದಾಗಿ, ನಮ್ಮ ನಾಯಕರಿಗೆ ಒಳ್ಳೆ ಜ್ಞಾನ ಕೊಡು ಎಂಬುದಾಗಿ, ದೇವರೇ ಕರ್ತನೆ ನಮ್ಮ ದೇಶದಲ್ಲಿ ಪಾಪದ ಸಂಗತಿಗಳು, ಭ್ರಷ್ಟಾಚಾರದ ಸಂಗತಿಗಳು, ಅಂಧಕಾರದ ಕ್ರಿಯೆಗಳು ನಡಿಬಾರದಪ್ಪ ಎಂಬುದಾಗಿ ಪ್ರತಿದಿನವೂ ಸದಾ ನಾವು ಕೇಳಲ್ಪಡುವಂತಹ ಶುದ್ಧಿಗಳನ್ನ ದೇವ ಸನ್ನಿಧಾನದಲ್ಲಿ ದೇವರೇ ಇದನ್ನ ಮಾರ್ಪಡಿಸಪ್ಪ, ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ಕೊಡು ಎಂಬುದಾಗಿ ಪ್ರಾರ್ಥಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ಪ್ರಯಾಣಕ್ಕೆ ನಾವು ಹೋಗುತ್ತೇವೆ ಎಂಬುದಾಗಿ ನಾವು ನೆನೆಸಿಕೊಂಡ್ರೆ ಅದಕ್ಕಾಗಿ ನಾವು ಸಿದ್ಧಪಾಠ ಹೇಗೆ ಮಾಡ್ಕೊಳ್ತೇವೆ? ಬೇಕಾದ ವಸ್ತುಗಳನ್ನ, ಬೇಕಾದ ವಸ್ತ್ರಗಳನ್ನ ಮೊದಲನೇ 2 ಗಂಟೆಗಳ ಮುಂಚೆ ನಾವು ಅದನ್ನ ಸಿದ್ಧಪಾಠ ಮಾಡ್ಕೊಳ್ತೇವೆ. ಒಂದು ಮಿಸ್ ಆದ್ರೆ ಸಹ ಅದಕ್ಕಾಗಿ ನಾವು ಕಷ್ಟಪಡಬೇಕಾಗ್ತದೆ. ಅದೇ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಮನಸ್ಸನ್ನ
ಒಂದು ನೋಟ್ ಬುಕ್ ಅನ್ನು ತೆಗೆದುಕೊಂಡು ಇವತ್ತು ಯಾರ್ಯಾರು ಪ್ರೇಯರ್ ರಿಕ್ವೆಸ್ಟ್ ಹೇಳಿದ್ದಾರೆ, ನಮ್ಮ ಸಭೆಗಳಲ್ಲಿ ಯಾರ್ಯಾರು ಕಷ್ಟದಿಂದ ಇದ್ದಾರೆ, ಇವತ್ತು ಯಾರು ಸಾಕ್ಷಿ ಹೇಳಿದರು, ನನಗಾಗಿ ಯಾರು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದರು, ಆ ಎಲ್ಲ ಹೆಸರುಗಳನ್ನ ಪ್ರತ್ಯೇಕವಾಗಿ ಕುಟುಂಬ ಪ್ರಾರ್ಥನೆಯಲ್ಲಿ ಕೊನೆಯದಾಗಿ ನಾವು ಪ್ರಾರ್ಥಿಸ್ತೇವಲ್ಲ, ಅವರ ಹೆಸರುಗಳನ್ನ, ಅವರ ಪರಿಸ್ಥಿತಿಗಳನ್ನ ನಾವು ಬರ್ಕೊಂಡು ಒಂದು ಉದ್ದನೆಯ ಪಟ್ಟಿಯನ್ನ ತೆಗೆದುಕೊಂಡು ಉದಯ ಕಾಲದಲ್ಲಿ ನಾವು ಕೂತುಕೊಳ್ಳುವುದಾದ್ರೆ, ಪ್ರತಿದಿನ ಇದುವರೆಗೆ ನೀವು 10 ನಿಮಿಷ ಮಾಡುತ್ತಿರುವಂತಹ ಆ ಪ್ರಾರ್ಥನೆ 1 ಗಂಟೆ ರೀಚ್ ಮಾಡಬಹುದು, ಅರ್ಧ ತಾಸುಗಳ ಕಾಲ ರೀಚ್ ಮಾಡಬಹುದು. ನಾವು ಹೇಗೆ ಪ್ರಾರ್ಥನೆ ಮಾಡ್ತೀವಿ ಗೊತ್ತಾ? ದೇವಕ್ಕೆ ಸ್ತೋತ್ರವಾಗಲಿ. ನಮಗೆ ಅಂತ ಒಂದು ಸಮಯ ಇರಲ್ಲ, ನಮಗೆ ಅಂತ ಒಂದು ಸ್ಥಳ ಇರಲ್ಲ, ನಮಗೆ ಆದಂತ ಒಂದು ಪದ್ಧತಿಯನ್ನು ನಾವು ರೂಢಿಸಿಕೊಂಡಿಲ್ಲ. ಮನಸ್ಸು ಇಚ್ಛೆ ನಾವು ಪ್ರಾರ್ಥನೆ ಮಾಡೋದರಿಂದ ಇವತ್ತು ನಮ್ಮ ಬದುಕಿನಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ ಅನೇಕ ವಿಧವಾದಂಥ ಕೊರತೆಗಳನ್ನು ಅನುಭವಿಸುತ್ತೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತನ ಸ್ವರಕ್ಷಣೆಗೋಸ್ಕರವಾಗಿ ಸದಾ ಆತನು ಪ್ರಾರ್ಥನೆ ಮಾಡಿಕೊಂಡನಂತೆ. ಪ್ರೀತಿಯ ದೇವಚಂದ್ರ, ಇವತ್ತು ನಿನ್ನ ಕುಟುಂಬದ ರಕ್ಷಣೆಗೋಸ್ಕರವಾಗಿ ಅಥವಾ ನಿನ್ನ ಆತ್ಮರಕ್ಷಣೆಗೋಸ್ಕರವಾಗಿ, ನಿನ್ನ ಮಕ್ಕಳ ಆತ್ಮರಕ್ಷಣೆಗೋಸ್ಕರವಾಗಿ, ನಿತ್ಯ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕೆಂಬುದಾಗಿ ನಿನಗೋಸ್ಕರವಾಗಿ ವೈಯಕ್ತಿಕವಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ಯೇಸು ಸ್ವಾಮಿಯ ಪ್ರಾರ್ಥನೆ ನೋಡ್ರಿ, ಸಂಜೆ ವೇಳೆಯಲ್ಲಿ, ರಾತ್ರಿ ವೇಳೆಯಲ್ಲಿ, ಉದಯ ಕಾಲದಲ್ಲಿ. ಅಷ್ಟು ಮಾತ್ರವಲ್ಲ, ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಒಂದು ಕ್ರಾಂತಿಕಾರವಾದಂಥ ಪ್ರಾರ್ಥನೆಯನ್ನು ಆತನು ಮಾಡುತ್ತಾನೆ. ಮರಣದಿಂದ ಬಿಡಿಸಿ ಕಾಪಾಡ ಶಕ್ತನಾಗಿರುವಂತ ದೇವರಿಗೆ ಆತನು ಪ್ರತಿದಿನವೂ ಸದಾ ರಕ್ಷಣೆ ವಿಷಯದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದರಂತೆ. ಓದೋಣ ಹೆಬ್ರಿಯ ಪ್ರವಾದನೆ ಗ್ರಂಥ, ದೇವಕ್ಕೆ ಸ್ತೋತ್ರವಾಗಲಿ, 5ನೇ ಅಧ್ಯಾಯದ 7ನೇ ವಚನ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದ, ಶರೀರಧಾರಿಯಾಗಿ ಭೂಲೋಕದಲ್ಲಿ ಇದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ನಿಮಿತ್ತ ಕೇಳಲ್ಪಟ್ಟನು. ಆಮೆನ್. ದೇವಕ್ಕೆ ಸ್ತೋತ್ರವಾಗಿ. ದೇವರ ಭಯಭಕ್ತಿ ನಿಮಿತ್ತ ಕೇಳಲ್ಪಟ್ಟನು. ತನ್ನ ಪ್ರಾಣವನ್ನ ಕಾಪಾಡ ಶಕ್ತನಾಗಿರುವಂತ ದೇವರಿಗೆ ಆತನು ಭಯಭಕ್ತಿಯಿಂದ ಕೇಳಲ್ಪಟ್ಟನಂತೆ. ಮೊಟ್ಟ ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಸಿದ್ಧಪಾಟು ನಮಗಿರಬೇಕು, ಪ್ರಿಪರೇಷನ್ಸ್ ಇರಬೇಕು. ನಮಗೆ ಆದಂಥ ಒಂದು ಸ್ಥಳ, ನಮಗೆ ಆದಂಥ ಸಮಯ, ಪದ್ಧತಿ ಪ್ರಕಾರವಾಗಿ ಪ್ರತಿದಿನ ನಾವು ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮ ದೇವರು ನಮ್ಮನ್ನು ಬಲಪಡಿಸಿ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟು ನಮ್ಮ ಸೇವೆಯನ್ನು, ನಮ್ಮ ಕುಟುಂಬವನ್ನು ನಾವು ಮಾಡುವ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸ್ತಾನೆ. ಎರಡನೇದಾಗಿ ದೇವಕ್ಕೆ ಸ್ತೋತ್ರವಾಗಲಿ, ಇಲ್ಲಿ ಯೇಸು ಸ್ವಾಮಿ ಪ್ರತ್ಯೇಕವಾದಂಥ ಪ್ರಾರ್ಥನೆ, ಆತನಿಗೆ ರಕ್ಷಣೆ ಅವಶ್ಯಕತೆ ಇಲ್ಲ. ಆದರೆ ತಂದೆಯಾದ ದೇವರ ಬಳಿನಲ್ಲಿ ಆತನು ಪ್ರಾರ್ಥಿಸುತ್ತಿರುವಂಥ ಸಂಗತಿ, ಮರಣದಿಂದ ಕಾಪಾಡ ಶಕ್ತನಾಗಿರುವಂಥ ದೇವರಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರಿನಿಂದ ಆತನು ಪ್ರಾರ್ಥಿಸಿದನು ಎಂಬುದಾಗಿ ಬೈಬಲ್ ಸ್ಪಷ್ಟಪಡಿಸ್ತಾ ಇದೆ. ಅದರ ಅರ್ಥ ಏನಂತ ಹೇಳಿದರೆ, ಯೇಸು ಸ್ವಾಮಿ ತನ್ನ ಪುನರುತ್ಥಾನದ ವಿಷಯದಲ್ಲಿ ತಂದೆಯಾದ ದೇವರನ್ನ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದನಂತೆ. ಹೌದು ಪ್ರೀತಿಯುಳ್ಳ ದೇವಶನ್ರೆ, ಯೇಸು ಸ್ವಾಮಿ ಆತನು ಶಿಲುಬೆಗೆ ಹಾಕಲ್ಪಟ್ಟರು, ಆತನು ಸತ್ತು ಹೋದನು. ಆತನ ಪ್ರಾರ್ಥನೆಯನ್ನ ಮುಂದೆನೆ ಆತನು ಪ್ರಾರ್ಥನೆ ಮಾಡ್ತಾನೆ, ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾ ಇದ್ದಾನೆ ದೇವರ ಸನ್ನಿಧಾನದಲ್ಲಿ. ದೇವರೇ ಕರ್ತನೆ, ನಾನು ಶಿಲುಬೆಗೆ ಹಾಕಲ್ಪಡ್ತೇನೆ, ನನ್ನ ಆತ್ಮ ನಿನ್ನ ಕೈನಲ್ಲಿ ಒಪ್ಪಿಸಿಕೊಡ್ತೇನೆ, ಆದರೆ ನೀನೊಬ್ಬನೇ ಮರಣದಿಂದ ತಪ್ಪಿಸಿ ಕಾಪಾಡುವುದಕ್ಕೆ ಶಕ್ತನಾಗಿದೆಯಲ್ಲ ಎಂಬುದಾಗಿ ಬಲವಾಗಿ ಕೂಗುತ್ತಾ ಕಣ್ಣೀರಿಡುತ್ತಾ ಆತನು ಪ್ರಾರ್ಥನೆ ಮಾಡಿದ. ನನ್ನನ್ನು ಗಮನಿಸಿ ಆತ್ಮೀಯ ದೇವಶಂದ್ರ, ದೇವಕ್ಕೆ ಸ್ತೋತ್ರವಾಗಲಿ. ಆತನ ಉದ್ದೇಶ ಒಂದಿತ್ತು, ಹೇಗೋ ನನ್ನನ್ನು ಶಿಲ್ಬೆ ಮೇಲೆ ಹಾಕ್ತಾರೆ, ಆದರೆ ತಂದೆ ಬಳಿನಲ್ಲಿ ನಾನು ಈಗಲೇ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ, ನಾನು ಸತ್ತು 3ನೇ ದಿನದಲ್ಲಿ ಪುನರುತ್ಥಾನ ಹೊಂದುವ ಹಾಗೆ ದೇವರೇ ನೀನು ತಾನೇ ನನಗೆ ದಯವನ್ನು ತೋರಿಸು. ಯೇಸು ಸ್ವಾಮಿ ಸತ್ತನು, ಆದರೆ ಸಮಾಧಿನಲ್ಲಿ ಆತನು ಇರಲಿಲ್ಲ. 3ನೇ ದಿನದಲ್ಲಿ ಈ ಪ್ರಾರ್ಥನೆಯನ್ನು ಕೇಳಿನೇ ತಂದೆಯಾದ ದೇವರು ಆತನಿಗೆ ಪುನರುತ್ಥಾನಗೊಳಿಸಿದನು. ಆತ್ಮೀಯ ದೇವಶಂದ್ರೆ, ಈ ಲೋಕದಲ್ಲಿ ಮಾತ್ರವಲ್ಲ, ಬದುಕಿದಂಥ ಈ ದಿನಮಾನಗಳಲ್ಲಿ ಮಾತ್ರವಲ್ಲ,
ಆತನ ಬರೋಣ ಸಮೀಪವಾಗಿರುವುದರಿಂದ ಕರ್ತನ ಸನ್ನಿಧಾನದಲ್ಲಿ ಪ್ರತಿ ದಿನವೂ ಸಹ ಭಯದಿಂದಲೂ ಭಕ್ತಿಯಿಂದಲೂ ಆತನ ರಾಜ್ಯದಲ್ಲಿ ಪ್ರವೇಶ ಮಾಡುವುದಕ್ಕೆ, ಆತನ ಪುನರುತ್ಥಾನದ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕಾಗುವ ಹಾಗೆ ಆತನ ನಾಮವನ್ನು ನಾವು ಯಾವತ್ತೂ ಸದಾ ಘನಪಡಿಸುತ್ತಾ ಆತನ ಬರಣದಲ್ಲಿ ಎತ್ತಲ್ಪಡುವುದಕ್ಕಾಗಿಯೂ ಸದಾ ನಾವು ಉದಯ ಕಾಲದಲ್ಲಿ ಪ್ರತಿದಿನ ಪ್ರಾರ್ಥಿಸಬೇಕು. ಯಾಕೆಂದರೆ ಆತನು ಸಂಜೆ ಬರ್ತಾನೋ, ಸರ್ವತನಲ್ಲಿ ಬರ್ತಾನೋ, ಮಧ್ಯರಾತ್ರಿನಲ್ಲಿ ಬರ್ತಾನೋ, ಉದಯ ಕಾಲದಲ್ಲಿ ಬರ್ತಾನೋ, ಬೈಬಲ್ ಹೇಳ್ತದೆ ಕಳ್ಳನು ಬರುವ ಹಾಗೆ ಆತನು ಬರುತ್ತಾನೆಂಬುದಾಗಿ. ಆತನ ಬರುವಿಕೆಗಾಗಿಯೇ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಎದುರು ನೋಡ್ತಾ ಇರ್ತಾರೆ. ಯೇಸು ಸ್ವಾಮಿ ಆತನನ್ನ ಸಿಲುಬೆಗೆ ಹಾಕೋದಕ್ಕಿಂತ ಮೊದಲೇನೆ ಆತನ ಪುನರುತ್ಥಾನದ ವಿಷಯದಲ್ಲಿ ತಂದೆಯಾದ ದೇವರ ಬಳಿನಲ್ಲಿ ಆತನು ತನ್ನನ್ನು ತಾನು ಸಿದ್ಧಪಾಟು ಮಾಡಿಕೊಂಡನು. ಇವತ್ತಿನ ದಿನಮಾನಗಳಲ್ಲಿ ನಾವು ಸದಾ ಪ್ರಾರ್ಥನೆ ಮಾಡುತ್ತೇವೆ, ಮಾಡೋದಿಲ್ಲ ಎಂಬುದಾಗಿ ಇಲ್ಲ. ನಮ್ಮ ಪ್ರಾರ್ಥನೆ ಹೇಗಿರ್ತದೆ ಅಂದ್ರೆ, ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ, 10 ಮಂದಿ ಕನ್ನಿಕೆಯರು ಇರ್ತಾರೆ. ಆ 10 ಮಂದಿ ಕನ್ನಿಕೆಯರು ಸದಾ ಪ್ರಾರ್ಥನೆ ಮಾಡುವಂತವರೇ. ಆ 10 ಮಂದಿ ಕನ್ನಿಕೆಯರು ಸದಾ ಸಿದ್ಧಪಾಟು ಮಾಡಿಕೊಂಡೇ ಕರ್ತನ ಬರೋಣಕ್ಕಾಗಿ, ಯಜಮಾನನ ಬರೋಣಕ್ಕಾಗಿ ಎದುರು ನಿಂತವರೇ. ಅವರಲ್ಲಿ ಪ್ರಾರ್ಥನೆಯ ಕೊರತೆ ಇರಲಿಲ್ಲ, ಅವರು ಸಿದ್ಧತೆಯನ್ನ ಮಾಡಿಕೊಂಡು ಇದ್ರು. ಆದರೆ ಆ 10 ಮಂದಿಯಲ್ಲಿ 5 ಮಂದಿ ಕನ್ನಿಕೆಯರು ಬುದ್ಧಿವಂತ ಕನ್ನಿಕೆಯರು ಎಂಬುದಾಗಿ ಕರೆಯಲ್ಪಡ್ತಾರೆ. ಇನ್ನು ಉಳಿದ 5 ಮಂದಿ ಕನ್ನಿಕೆಯರನ್ನ ಬುದ್ಧಿಹೀನ ಕನ್ನಿಕೆಯರು ಎಂಬುದಾಗಿ ಕರೆಯಲ್ಪಡ್ತಾರೆ. ಕಾರಣ ಏನಂದ್ರೆ, 5 ಜನ ಪರಿಪೂರ್ಣವಾದ ಸಿದ್ಧಪಾಠನ ಮಾಡಿಕೊಂಡು ಅವರು ತಮ್ಮ ಮದಗಲಿಂಗನನ್ನ ಎದುರು ನೋಡುವುದಕ್ಕಾಗಿ ಬಂದರು. ಆತನು ಅವರನ್ನ ಕರ್ಕೊಂಡು ಹೋದನು. ಆದರೆ ಇನ್ನು ಉಳಿದ 5 ಜನ ಸರಿಯಾದಂತ ಸಿದ್ಧಪಾಠ ಮಾಡಲಿಲ್ಲ. ಆದರೆ ಪ್ರಾರ್ಥನೆ ಮಾಡುವಂತವರೇ, ಪ್ರಾರ್ಥಿಸುತ್ತಲೇ ಆತನ ಬರೋಣಕ್ಕಾಗಿ ಎದುರು ನೋಡ್ತಾ ಇದ್ದಂತ ಕನ್ನಿಕೆಯರೇ, ಆದರೆ ಅವರ ಬಳಿನಲ್ಲಿ ಆತನ ಬರುಣದವರೆಗೂ ಬೇಕಾಗಿರುವಂತ ಎಣ್ಣೆ ಅವರ ದೀಪದಲ್ಲಿ ಇರಲಿಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ಇವತ್ತು ನನ್ನ ನಿನ್ನ ಬದುಕು ಅದೇ ಆಗಿರುವಂಥದ್ದಾಗಿದೆ. ದೇವಕ್ಕೆ ಸ್ತೋತ್ರವಾಗಲಿ. ದೇವರ ಆ ಬರುವಿಕೆಯ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಶನರೇ, ಪ್ರತಿದಿನ ನಮ್ಮ ಸಿದ್ಧಪಾಠವು ಅಥವಾ ನಮ್ಮ ಪ್ರಾರ್ಥನಾ ವೇದಿ ಯಾವಾಗಲೂ ಸಿದ್ಧತೆ ಮಾಡಿಕೊಂಡೇ ಆ ಪ್ರಾರ್ಥನೆಯ ಮೇಲೆ ಯಜ್ಞವನ್ನು ಸಮರ್ಪಿಸುವುದಕ್ಕಾಗಿ, ಸ್ತುತಿ ಸ್ತೋತ್ರದ ಯಾಗವನ್ನು ಸಮರ್ಪಿಸುವುದಕ್ಕಾಗಿ, ಆರಾಧನೆಯನ್ನು ಸಮರ್ಪಿಸುವುದಕ್ಕಾಗಿ ಮೊದಲು ಸಿದ್ಧಪಾಠ ವೆರಿ ಇಂಪಾರ್ಟೆಂಟ್. ಬೈಬಲ್ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವಕ್ಕೆ ಸ್ತೋತ್ರವಾಗಲಿ. ಎಲಿಯನು ಹಾಳು ಬಿದ್ದಂತ ಯಜ್ಞವೇದಿಯನ್ನ ಅದರ ಮೇಲೆ ದಹನ ಬಲಿಗಳನ್ನು ಹಾಕಿ ಪ್ರಾರ್ಥನೆ ಮಾಡಲಿಲ್ಲ. ಎಲಿಯನ ಪ್ರಾರ್ಥನೆ ಮಾಡುವುದಕ್ಕಿಂತ ಮೊದಲೇನೆ ಹಾಳು ಬಿದ್ದಂತ ಆ ಯಜ್ಞವೇದಿಯನ್ನು ಸರಿಪಡಿಸಿ ಅದರ ಮೇಲೆ ಕಟ್ಟಿಗೆಯನ್ನು ಹಾಕಿ ಅದಕ್ಕೆ ಕ್ರಮಬದ್ಧವಾಗಿ ಏನೇನು ಬೇಕೋ ಎಲ್ಲವನ್ನ ಸಿದ್ಧಪಡಿಸಿ ಅದಾದ ನಂತರ ಪ್ರಾರ್ಥನೆ ಮಾಡ್ತಾನೆ. ಪರಲೋಕದ ದೇವರು ಅದರ ಮೇಲೆ ಬೆಂಕಿಯನ್ನು ಸುರಿಸ್ತಾನೆ. ಹೌದು ಆತ್ಮೀಯ ದೇವಜನರೇ, ಇವತ್ತು ನಾವು ಪ್ರಾರ್ಥನೆಗೆ ಹೋಗ್ತೇವೆ. ನಮ್ಮ ಪ್ರಾರ್ಥನೆ ಸಿದ್ಧತೆ ನಿಜವಾಗ್ಲೂ ಸದಾ ನಾನು ದೇವರನ್ನು ನೋಡಕ್ ಹೋಗ್ಬೇಕೆಂಬುದಾಗಿ ಮನಸ್ಸು ನಮಗಿದೆಯಾ? ಇವತ್ತು ನನ್ನ ಪ್ರಾರ್ಥನೆಯನ್ನು ದೇವ್ರು ಕೇಳಬೇಕಿರುವಂತ ಹೃದಯ ನಿಮಗಿದೆಯಾ? ಇವತ್ತು ಅನೇಕರ ಸಂಗತಿಗಳನ್ನು ನಾನು ದೇವ್ರ ಹತ್ರ ಇಡಬೇಕು, ನನ್ನ ದೇವರು ನನಗೆ ಉತ್ತರವನ್ನು ಕೊಡಬೇಕೆಂಬುದಾಗಿ ಒಂದು ನಿರೀಕ್ಷೆಯಿಂದ ಹೋಗ್ತೇವಾ? ಅಥವಾ ಗುಣಗುಟ್ಟಬೇಕೆಂದ್ರೆ ಅಯ್ಯೋ ಏನು ಎದ್ದೇಳೋದು, ಏನು ಮಾಡೋದು, ಅಯ್ಯೋ ದಿನ ಇದ್ದಿದೆಯಲ್ಲ, ಇವತ್ತೊಂದಿನ ಮಲಕ್ ಬಿಡೋಣ, ಇವತ್ತೊಂದಿನ ಮಾಡ್ತಿದ್ರೆ ಏನಾಗುತ್ತದೆ ಎಂಬುದಾಗಿ ನಾವು ಮಾನ ದಿನ ಹೋಗ್ತೇವಾ? ಇಲ್ಲ ಪ್ರೀತಿಯುಳ್ಳ ದೇವಜನರೇ, ನಿನ್ನ ಬದುಕಿನಲ್ಲಿ ಆ ಪ್ರಾರ್ಥನಾ ವೇದಿಯನ್ನ ನೀನು ಸಿದ್ಧಪಡಿಸದೆ ಹೋದರೆ ಪರಲೋಕದ ದೇವರು ಆ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ. ಯಾಕೆಂದರೆ ಪ್ರಾಮುಖ್ಯವಾದಂಥ ಸಂಗತಿ, ದೇವರ ಸನ್ನಿಧಾನದಲ್ಲಿ ಬುದ್ಧಿ ಉಳ್ಳವರಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಬುದ್ಧಿ ಉಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಹೇಳ್ತಾನೆ ಅಪೊಸ್ತಲ ಪೌಲನು, ನಾನು ಬುದ್ಧಿಯಿಂದಲೂ ಆರಾಧಿಸುತ್ತೇನೆ, ನಾನು ಬುದ್ಧಿಯಿಂದಲೂ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ. ಎಲ್ಲದಕ್ಕಿಂತ ಮೊದಲು ನೀನು ಪ್ರಾರ್ಥಿಸುವುದಕ್ಕೆ ಹೋಗೋದಕ್ಕಿಂತ ಮೊದಲೇ ನೀನು ಸಿದ್ಧಪಾಠ ಮಾಡ್ಕೊಳ್ಬೇಕು. ಆ ಯಜ್ಞವೇದಿಯನ್ನು ನೀನು ಕಟ್ಟಬೇಕು. ಅಬ್ರಹಾಮನು ಯಜ್ಞವನ್ನು ಸಮರ್ಪಿಸುವುದಕ್ಕಿಂತ ಮೊದಲೇನೆ ಯಜ್ಞವೇದಿಯನ್ನು ಸಿದ್ಧಪಾಠ ಮಾಡಿಕೊಂಡ ನಂತರವೇ
ತನ್ನ ಮಗನಾಗಿರುವಂಥ ಇಸಾಕನನ್ನು ಬಲಿ ಕೊಡುವುದಕ್ಕಾಗಿ ಆತನು ತನ್ನ ಕೈಯನ್ನು ಎತ್ತಿದನು. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ಸಹೋದರ ಸಹೋದರಿ, ನಿನ್ನ ಬದುಕಿನಲ್ಲಿ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಪ್ರಾರ್ಥನೆ ಉಜ್ಜೀವನವನ್ನು ತರುವಂಥದ್ದು. ಪ್ರಾರ್ಥನೆ ಸತ್ತಂತ, ಬಲಹೀನತೆಯಲ್ಲಿರುವಂಥ, ಅನೇಕ ವ್ಯಾಧಿಗಳಲ್ಲಿರುವಂಥ, ಅನೇಕ ಶಾಪ ಮಾಟ ಮಂತ್ರಗಳಲ್ಲಿರುವಂಥ ವ್ಯಕ್ತಿಗಳನ್ನು ಬಿಡುಗಡೆ ಕೊಡುವಂಥದ್ದು, ದೇಶವನ್ನ ಮಾರ್ಪಡಿಸುವಂಥದ್ದು, ಪರಲೋಕವನ್ನ ಧರೆಗೆ ಎಳೆದು ತರಿಸುವಂಥದ್ದು. ಈ ಲೋಕದಲ್ಲಿ ಆ ಪ್ರಾರ್ಥನೆಗೆ ಎಷ್ಟು ಮಹತ್ವ ಇದೆ. ಇವತ್ತಿನಿಂದ ನಿನ್ನ ಮನೆ, ನಿನ್ನ ಸೇವೆ, ನಿನ್ನ ಆತ್ಮಿಕತೆ ಬದುಕು ಉಜ್ಜೀವಿಸ ಕಾಣಲ್ಪಡಬೇಕಂದ್ರೆ ಕರ್ತನ ಸನ್ನಿಧಾನದಲ್ಲಿ ಪದ್ಧತಿ ಪ್ರಕಾರವಾಗಿ ನಿನ್ನನ್ನ ಸಿದ್ಧಪಡಿಸಿಕೊಂಡು ಯಜ್ಞವೇದಿಯನ್ನ ಪರಿಪೂರ್ಣವಾಗಿ ಕಟ್ಟಿದ ನಂತರವೇ ನೀನು ಆ ಪ್ರಾರ್ಥನಾ ವೇದಿಯ ಮೇಲೆ ಪ್ರಾರ್ಥಿಸುವುದಕ್ಕೆ ಹೋಗುವುದಾದರೆ ಪರಲೋಕದ ದೇವರು ಮಹಿಮೆಯ ಉಜ್ಜೀವನದ ಅದ್ವಿತೀಯವಾಗಿರುವಂಥ ಅಭಿಷೇಕದ ಮಹಿಮೆಯ ಉತ್ತರಗಳನ್ನ, ಬೆಂಕಿಯನ್ನ ಆತನು ಕಳಿಸುತ್ತಾ ನಿನ್ನನ್ನು, ನಿನ್ನ ಕುಟುಂಬವನ್ನು ಉಜ್ಜೀವಿಸಗೊಳಿಸಲಿ. ನಿನಗಾಗಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೇನೆ. ನೀವು ಸದಾ ಪ್ರಾರ್ಥನೆ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಸೇವಕರುಗಳಿಗಾಗಿ, ನಿಮ್ಮ ಸಭೆಗಾಗಿ ಯಾವ್ಯಾವ ಪ್ರೇಯರ್ ರಿಕ್ವೆಸ್ಟ್ಗಳನ್ನ ಕೇಳ್ತೀರೋ ಅಥವಾ ನಿಮಗೆ ಯಾವ ವಿಧವಾದಂತಹ ಪರಿಸ್ಥಿತಿಗಳು ಕಾಣಲ್ಪಡ್ತದೋ ಆ ಸಂಗತಿಗಳನ್ನು ಲೀಸ್ಟ್ ಮಾಡಿಕೊಂಡು ಸಿದ್ಧತೆ ಪಡಿಸಿಕೊಂಡು ಇವತ್ತಿನಿಂದ ಹೆಚ್ಚು ಸಮಯಗಳ ಕಾಲ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತರಾಗೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಂದೆಯಾದ ದೇವ, ಕರ್ತನ ಸ್ವಾಮಿ, ವಿಶೇಷವಾಗಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಸಂತೈಸಿ ಪ್ರಾರ್ಥನೆ ವಿಷಯದಲ್ಲಿ ಮತ್ತೆ ಇವತ್ತು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ, ನನ್ನ ಕುಟುಂಬ, ನನ್ನ ಪ್ರತ್ಯೇಕವಾಗಿದ್ದವರೇ ನಮ್ಮ ಸಭೆಗಳ ಆದಿಯಾಗಿಕೊಂಡು ತಂದೆಯಾದ ದೇವರೇ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಇನ್ನು ಮುಂದೆ ಪದ್ಧತಿ ಪ್ರಕಾರವಾಗಿದ್ದವರೇ ಕರ್ತನೆ ಸ್ವಾಮಿ, ಯಥಾ ಪ್ರಕಾರವಾಗಿ ನಾವು ಸಮಯ ಸ್ಥಳವನ್ನು ನಿಗದಿ ಮಾಡಿಕೊಂಡು ದೇವರೇ ಕರ್ತನೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ದೇವರೇ ಕರ್ತನೆ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುವಂತೆ ಕರ್ತನೆ ನಮ್ಮ ಒಬ್ಬೊಬ್ಬರನ್ನು ಸದಾ ನೀನು ಬಲಪಡಿಸು ರಾಜ. ಎಸ್ಸಯ್ಯ ದೇವರೇ ಕರ್ತನೆ, ಎಷ್ಟೇ ಹಗಲತ್ತಲ್ಲೆಲ್ಲ ಸೇವೆ ನೀನು ಮಾಡಿದರು, ಸಾಯಂಕಾಲದಲ್ಲಿಯೂ ರಾತ್ರಿಯಲ್ಲಿಯೂ ಉಚಿಯ ಕಾಲದಲ್ಲಿ ದೇವರೇ ತಂದೆಯಾದ ದೇವರ ಬಳಿನಲ್ಲಿ ಯಥಾ ಪ್ರಕಾರವಾಗಿ ಎಣ್ಣೆ ಮರಗಳ ಗುಡ್ಡಗಳಲ್ಲಿಯೂ ದೇವರ ಕರ್ತನೆ ಅರಣ್ಯಗಳಲ್ಲಿಯೂ ಗೆತ್ಸೆಮನೆಯ ತೋಟದಲ್ಲಿಯೂ ನೀನು ಪ್ರಾರ್ಥನೆ ಮಾಡುವುದಕ್ಕೆ ಹೋಗ್ತಾ ಇದ್ದೆ ಎಂಬುದಾಗಿ. ಎಸ್ ಲಾರ್ಡ್, ಹಲ್ಲೆಲೂಯಾ. ಕರ್ತನೆ ಸ್ವಾಮಿ, ನಿನ್ನ ಹಾಗೆ ನಾವು ಆಗಬೇಕು ದೇವರೇ. ನಿನ್ನ ಹಾಗೆ ದೇವರೇ ಕರ್ತನೆ ಸ್ವಾಮಿ, ನಮ್ಮ ಆತ್ಮಿಕತೆ ಬದುಕು ಕಟ್ಟಲ್ಪಡಬೇಕು, ಪ್ರಾರ್ಥನಾ ಜೀವಿತ ಕಟ್ಟಲ್ಪಡಬೇಕು. ಪರಿಶುದ್ಧಾತ್ಮ ದೇವರೇ ಕರ್ತನೆ ನಮ್ಮೆಲ್ಲರಿಗೂ ಸಹಾಯ ಮಾಡು. ಈ ಸಂದೇಶವನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರ ಜೀವಿತದಲ್ಲೂ ಸದಾ ಪ್ರಾರ್ಥನಾ ಕರ್ತನೆ ಅಭಿಷೇಕವು ಈಗಲೇ ಎರಗಿ ಬರಲಿ ರಾಜ. ಪ್ರತಿಯೊಂದು ಗುಡ್ಡಾರಗಳಲ್ಲಿ ಪ್ರಾರ್ಥನಾ ವೇದಿ ಕಟ್ಟಲ್ಪಡಲಿ. ಪ್ರತಿ ದಿನವೂ ಸದಾ ಪ್ರಾರ್ಥನೆಯೊಟ್ಟಿಗೆ ದೇವರೇ ಕರ್ತನೆ ಸ್ವಾಮಿ ಆತ್ಮಿಕತೆಯನ್ನ ದೃಢಪಡಿಸಿಕೊಳ್ಳಲಿಕ್ಕಾಗುತ್ತೆ ಒಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಪ್ರತ್ಯೇಕವಾಗಿ ಇವತ್ತು ಕಾಣಿಕೆಯನ್ನ ಕಳಿಸಿದಂಥ ಅವ್ರ ಭಾಗ್ಯಮ್ಮ ಮತ್ತು ಸುವರ್ಣಲಕ್ಷ್ಮಿಯಮ್ಮ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇವರ ಕುಟುಂಬವನ್ನ ನೀನು ಆಶೀರ್ವಾದ ಮಾಡು. ಫೋನ್ ಪೇ, ಗೂಗಲ್ ಪೇ ಮತ್ತು ಅಕೌಂಟ್ಗಳ ಮೂಲಕವಾಗಿ ಯಾರು ಕಾಣಿಕೆಗಳನ್ನು ಕಳಿಸ್ತಾ ಇದ್ದಾರೋ ಒಬ್ಬೊಬ್ಬರನ್ನು ಸದಾ ಹೆಸರಾಗಿ ಆಶೀರ್ವಾದ ಮಾಡಪ್ಪ. ಅವರ ಕುಟುಂಬಗಳಲ್ಲಿ ನಿನ್ನ ಮಹಿಮೆ ನಿರಂತರವಾಗಿ ತಂಗಲಿ. ಈ ಮಕ್ಕಳ ಪ್ರತಿಯೊಂದು ಪ್ರಯಾಣಗಳಲ್ಲಿಯೂ, ಉದ್ಯೋಗಗಳಲ್ಲಿಯೂ, ಅವರು ಮಾಡುವಂಥ ಶುಭ ಕಾರ್ಯಗಳಲ್ಲಿಯೂ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿನ್ನ ಸಮ್ಮುಖ ಚಲಿಸಲಿ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.